7ನೇ ಶ್ಲೋಕದಲ್ಲಿ ದುರ್ಯೋಧನ ತನ್ನ ಸೈನ್ಯದಲ್ಲಿರುವ ಕೆಲವು ನಾಯಕರ ಹೆಸರನ್ನ ಹೇಳ್ತಾ ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಮೇಲು ನೋಟಕ್ಕೆ ಈತನ ಮಾತುಗಳು ದ್ರೋಣಾಚಾರ್ಯರನ್ನ ಮತ್ತೆ ತನ್ನ ಕಡೆಯವರನ್ನ ಹುರಿದುಂಬಿಸುವಂತೆ ಕಂಡ್ರೂ ಅದರಲ್ಲಿ ವ್ಯಂಗ್ಯ ಎದ್ದು ಕಾಣ್ತಾ ಇದೆ. ಅವನು ವಿಡಂಬನಾತ್ಮಕವಾಗಿ ತನ್ನ ಸೈನ್ಯದಲ್ಲಿ ಯಾರ್ಯಾರು ವಿಶಿಷ್ಟರು ಅನ್ನೋದನ್ನ 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮ್ಯದತ್ತಿಸ್ತಥೈವ ಚ. ಅಂದ್ರೆ ನೀವು ಭೀಷ್ಮ, ಕರ್ಣ, ಸೈನ್ಯಕ್ಕೆ ಗೆಲುವು ತಂದುಕೊಡುವಂತಹ ಕೃಪಾಚಾರ್ಯ, ಹಾಗೆ ಅಶ್ವತ್ಥಾಮ, ವಿಕರ್ಣ ಮತ್ತು ಸೋಮದತ್ತನ ಮಗ ಸೌಮ್ಯದತ್ತಿ ಅಂದರೆ ಭೂರಿಶ್ರವ, ಈ 7 ಜನರನ್ನ ತನ್ನ ಸೈನ್ಯದಲ್ಲಿ ವಿಶಿಷ್ಟರಾದವರು ಅಂತ ಗುರುತಿಸ್ತಾ ಇದ್ದಾನೆ. ಇಲ್ಲಿ ದುರ್ಯೋಧನನ್ಗೆ ತಾನಾಗ್ಲಿ, ತನ್ನ ತಮ್ಮ ದುಶ್ಯಾಸನನಾಗ್ಲಿ, ಸೋದರ ಮಾವ ಶಕುನಿಯಾಗ್ಲಿ ಇವರ್ಯಾರೂ ವಿಶೇಷವಾಗಿ ಕಂಡಿಲ್ಲ. ಭೀಷ್ಮಾಚಾರ್ಯರು ಕುರು ಪಿತಾಮಹರು, ಸೇನಾಧಿಪತಿಗಳು, ಆದರೂ ಅವರಿಗಿಂತಲೂ ನಾನು ನಿಮಗೇ ಆದ್ಯತೆಯನ್ನ ನೀಡ್ತಿದ್ದೇನೆ ಅನ್ನೋದನ್ನ ತೋರಿಸ್ಕೊಳಕ್ ಸಲುವಾಗಿ ದುರ್ಯೋಧನ ದ್ರೋಣಾಚಾರ್ಯರನ್ನ ಕುರಿತು ಭವಾನ್, ನೀವೇ ಅಂತ ಮೊದಲು ಅವರಿಂದಲೇ ಶುರು ಮಾಡ್ತಾ ಇದ್ದಾನೆ. ನೀವೇ ನಮ್ಮ ಸೈನ್ಯದಲ್ಲಿ ಬಹಳ ವಿಶಿಷ್ಟರಾದವರು ಅಂತ ಹೇಳ್ತಾನೆ. ದುರ್ಯೋಧನ ಅವರ ವೈಶಿಷ್ಟ್ಯತೆಯನ್ನ ಪಾಂಡುಪುತ್ರಾಣ ಆಚಾರ್ಯ, ನೀವು ಪಾಂಡವರಿಗೆ ಆಚಾರ್ಯರು, ಅವರೇ ನಮಗೆ ಅತ್ಯಂತ ಪ್ರಿಯವಾದವರು ಅಂತ ಮೊದಲೇ ಹೇಳ್ಬಿಟ್ಟಿದ್ದಾನೆ. ದ್ರೋಣಾಚಾರ್ಯರು ಋಣಕ್ಕೆ ಕಟ್ಟು ಬಿದ್ದು ಯುದ್ಧಕ್ಕೆ ಬಂದು ನಿಂತವರು, ಆದ್ರೆ ಬಯಸ್ತಾ ಇರೋದು ಪಾಂಡವರ ಜಯವನ್ನೇ. ಇವರು ಮೊದಲಿನಿಂದಲೂ ಪಾಂಡವರು ಮಾಡಿದ್ದೇ ಸರಿ ಅಂತ ಪ್ರತಿಪಾದಿಸುತ್ತಾ ಬಂದವರು. ಅರ್ಜುನ ಅವರ ಅತ್ಯಂತ ಪ್ರಿಯ ಶಿಷ್ಯ ಅಂತ ವಿಶ್ವಕ್ಕೆ ಗೊತ್ತಿರುವಂತದ್ದು. ಅವರು ಒಳಗಿನಿಂದ ಪಾಂಡವರ ಕಡೆ, ಹೊರಗಿನಿಂದ ಕೌರವರ ಕಡೆ, ಅದು ದುರ್ಯೋಧನನಿಗೂ ಗೊತ್ತು. ಅದಕ್ಕೆ ಅವ್ರನ್ನ ವಿಶಿಷ್ಟರ ಪಟ್ಟಿಯಲ್ಲಿ ಸೇರಿಸಿದಾನೆ. ಎರಡನೆಯದಾಗಿ ಭೀಷ್ಮಶ್ಚ ಅಂತ ಭೀಷ್ಮರ ಹೆಸರನ್ನ ಇವರೊಟ್ಟಿಗೆ ಸೇರಿಸಿ ಹೇಳ್ತಾನೆ. ಅಂದ್ರೆ ಭೀಷ್ಮರೂ ಕೂಡ ನಿಮ್ಮ ಹಾಗೆ ವಿಶಿಷ್ಟರಾದವರು, ಅವರು ಪಾಂಡವರ ಪಕ್ಷಪಾತಿಗಳು, ಅವರ ಗೆಲುವನ್ನೇ ಬಯಸುವಂತಹವರು ಅಂತ. ದುರ್ಯೋಧನ ಭೀಷ್ಮರನ್ನ ಹತ್ತಿರದಿಂದ ನೋಡಿದ್ದ. ಅವರಿಗೆ ಪಾಂಡವರನ್ನ ಕಂಡ್ರೆ ಎಂತಹ ಪ್ರೀತಿ ಇತ್ತು ಅನ್ನೋದು ಅವನಿಗೂ ಗೊತ್ತಿತ್ತು. ದ್ರೋಣರು ಮತ್ತು ಭೀಷ್ಮರು ದಿನ ಬೆಳಿಗ್ಗೆ ಸಂಜೆ ಸಂಧ್ಯಾ ವಂದನೆ ಮಾಡ್ತಿದ್ರಂತೆ. ಅವರು ಅದರ ಪ್ರಾರ್ಥನೆಯ ಜೊತೆಗೆ ಜಯೋಸ್ಮಿ ಪಾಂಡುಪುತ್ರಾಣ ಅನ್ನೋ ವಾಕ್ಯ ಕೂಡ ಸೇರಿಸ್ಕೊಂಡಿದ್ರಂತೆ. ಅದನ್ನ ಒಂದು ದಿನವೂ ತಪ್ಪಿಸ್ತಿರ್ಲಿಲ್ವಂತೆ. ಅದನ್ನ ಗಮನಿಸಿದ್ದ ಅನ್ಸತ್ತೆ ದುರ್ಯೋಧನ. ಆದ್ದರಿಂದ ಅವನಿಗೆ ಭೀಷ್ಮರ ಮೇಲೆ ಕೋಪ. ಇಲ್ಲಿ ಭೀಷ್ಮಶ್ಚ ಅನ್ನುವ ಪದ ಪ್ರಯೋಗ ದುರ್ಯೋಧನನಿಗೆ ಭೀಷ್ಮರ ಮೇಲಿದ್ದ ಅಗೌರವವನ್ನ ಸೂಚಿಸುತ್ತೆ. ಮೊದಲೇ ರಾಗ ಎಳೆದಿದ್ದಾನೆ, ಅಸ್ಮಾಕಂತೂ ನಮ್ಮವರೋ ಅಂತ. ಹಾಗೆ ಭೀಷ್ಮರೋ ಇದ್ದಾರೆ, ಮುದುಕ, 800 ವರ್ಷ, ಅವನ್ ಏನ್ ತಾನೇ ಯುದ್ಧ ಮಾಡಿಯಾರು ಅನ್ನೋದು ಅವನ ಧೋರಣೆ. ಅದಕ್ಕೆ ಅವರನ್ನ ವಿಶಿಷ್ಟ ಅಂತ ಕರೀತಾನೆ. ಇಡೀ ಲೋಕವೇ ಭೀಷ್ಮರಿಗೆ ಆಚಾರ್ಯ ಅನ್ನೋ ಬಿರುದನ್ನ ಕೊಟ್ಟು ಭೀಷ್ಮಾಚಾರ್ಯ ಅಂತ ಗೌರವದಿಂದ ಕರೀತಿರ್ಬೇಕಾದ್ರೆ ಇವನು ಅವರನ್ನ ಭೀಷ್ಮಶ್ಚ ಅಂತ ಕರೀತಾ ಇದ್ದಾನೆ. ಆದ್ರೆ ಭೀಷ್ಮರು ಪ್ರಾಮಾಣಿಕವಾಗಿ ಯುದ್ಧ ಮಾಡಿದವರು. ಅವರು ಯುದ್ಧ ಮಾಡ್ತಿದ್ದವರಿಗೂ ದಿನ 10,000 ಯೋಧರ ಬಲಿ ತಗೋತಿದ್ರಂತೆ. ಅಷ್ಟು ಪರಾಕ್ರಮಶಾಲಿಗಳು. ಅದನ್ನ ನಾವು ಇಲ್ಲಿ ನೆನೆಸ್ಕೋಬೇಕು. ಇನ್ನು ಭೀಷ್ಮರ ಹೆಸರು ಹೇಳ್ತಿದ್ದಾಗೆ ಅವನ್ಗೆ ಕರ್ಣ ನೆನಪಾಗಿದ್ದಾನೆ. ಕರ್ಣ ಭೀಷ್ಮ ಹಾಗೂ ದ್ರೋಣರ ಹಾಗಲ್ಲ. ದುರ್ಯೋಧನನಿಗೆ ಜೀವಕ್ಕೆ ಜೀವವನ್ನೇ ಕೊಡುವಂತವನು. ಕೊನೆಯವರೆಗೂ ದುರ್ಯೋಧನನಿಗೋಸ್ಕರ ಹೋರಾಟ ಮಾಡಿದವ. ಕೃಷ್ಣ ಒಂದ್ಸಲ ಬಂದು ಕೇಳ್ತಾನೆ, ನೀನು ಪಾಂಡವರ ದೊಡ್ಡಣ್ಣ, ಪಾಂಡವರ ಪಕ್ಷಕ್ಕೆ ಬಂದ್ಬಿಡು, ನಿನಗೆ ಸಿಂಹಾಸನವನ್ನ ಕೊಡಿಸ್ತೀನಿ ಅಂತ. ಆದರೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸ್ತಾನೆ. ಕುಂತಿ ಕೂಡ ಬಂದು ಕರೀತಾಳೆ, ಆದ್ರೆ ಅವನು ಒಪ್ಪಲ್ಲ. ಕರ್ಣನ ಸ್ವಾಮಿ ನಿಷ್ಠೆಯ ಬಗ್ಗೆ 2 ಮಾತಿಲ್ಲ. ದುರ್ಯೋಧನನ್ಗೂ ಅದ್ ಗೊತ್ತು.
ಕರ್ಣನ ಮೇಲೆ ಅವನಿಗೂ ಬಹಳ ವಿಶ್ವಾಸ, ಸಂಪೂರ್ಣ ಭರವಸೆ, ನಂಬಿಕೆ. ಆದ್ರೂ ಇಲ್ಲಿ ಕರ್ಣನ ಬಗ್ಗೆ ಅಪಸ್ವರ ತೆಗಿತಾ ಇದ್ದಾನೆ. ಅವನ ಹೆಸರು ಕೂಡ ಉಲ್ಲೇಖ ಮಾಡ್ತಾ ಇದ್ದಾನೆ. ಅದಕ್ಕೆ 2 ಕಾರಣ ಇದೆ. ಒಂದು, ಆತ ಶಾಪಗ್ರಸ್ತ. ಕರ್ಣನಿಗೆ ತನ್ನ ಗುರುಗಳಾದ ಪರಶುರಾಮರಿಂದ ನಿನಗೆ ನಿರ್ಣಾಯಕ ಹಂತದಲ್ಲಿ ನಿನ್ನ ಅಸ್ತ್ರ ಶಸ್ತ್ರ ವಿದ್ಯೆಗಳು ಮರ್ತೋಗ್ಲಿ ಅನ್ನೋ ಶಾಪ ಇರತ್ತೆ. ಇನ್ನೊಂದು ಡ್ರಾಬ್ಯಾಕ್ ಅಂದ್ರೆ ಆತನ ಈಗೋ. ಅದೇ ಕಾರಣದಿಂದ ಭೀಷ್ಮ ಅವನನ್ನ ಅರ್ಧರಥ ಅಂತ ಕರೆದಾಗ ನಾನು ಭೀಷ್ಮ ಇರೋವರೆಗೂ ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ದುರ್ಯೋಧನನ್ಗೆ ಕರ್ಣ ಇದ್ದು ಪ್ರಯೋಜನಕ್ಕೆ ಬಾರದವನಾಗ್ತಾನೆ. ಈಗ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ ಕರ್ಣ. ಅದಕ್ಕೆ ಅವನನ್ನು ಕೂಡ ವಿಶಿಷ್ಟ ಅಂತ ಕರೆದಿದ್ದಾನೆ. ನಂತರದಲ್ಲಿ ದ್ರೋಣಾಚಾರ್ಯರಿಗೆ ಬೇಜಾರಾಗದೇ ಇರ್ಲಿ ಅಂತ ಕೃಪಾಚಾರ್ಯರ ಹೆಸರನ್ನು ಕೂಡ ಸೇರಿಸಿದ್ದಾನೆ. ಅವರಿಗೆ ಸಮಿತಿಂಜಯ, ಸೈನ್ಯಕ್ಕೆ ಗೆಲುವನ್ನು ತಂದುಕೊಡುವಂತಹವನು ಅನ್ನೋ ವಿಶೇಷಣವನ್ನು ಕೂಡ ಸೇರಿಸ್ತಾನೆ. ಇವರ ಹೆಸರಿನ ಜೊತೆಗೆ ಅಶ್ವತ್ಥಾಮನ ಹೆಸರನ್ನು ಕೂಡ ಹೇಳ್ತಾನೆ. ಅಶ್ವತ್ಥಾಮ ಅಪ್ಪನ ಹಾಗಲ್ಲ, ವೀರ ಪರಾಕ್ರಮಿ. ದ್ರೋಣರು ಒಳಗಿನಿಂದ ಪಾಂಡವರು ಗೆಲ್ಲಲಿ ಅಂತ ಬಯಸಿದವರು. ಆದ್ರೆ ಅಶ್ವತ್ಥಾಮ ಹಾಗಲ್ಲ, ಅವನು ಒಳಗಿನಿಂದಲೂ ದುರ್ಯೋಧನನೇ ಗೆಲ್ಲಬೇಕು ಅಂತ ಬಯಸಿದವನು. ನಿಜ ಹೇಳ್ಬೇಕು ಅಂದ್ರೆ ಅಶ್ವತ್ಥಾಮ ದುರ್ಯೋಧನನಿಗೆ ಬಹಳ ಆಪ್ತ ಮಿತ್ರ. ಅವನು ದುರ್ಯೋಧನನ ಕಡೆ ನಿಂತ ಅಂತಾನೆ ಮಗನನ್ನ ಎದುರಾಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಗ ಬೇರೆ ಪಕ್ಷ, ನಾನು ಬೇರೆ ಪಕ್ಷ ಆಗ್ಬಾರ್ದು ಅನ್ನೋ ಒಂದೇ ಕಾರಣದಿಂದ ದ್ರೋಣಾಚಾರ್ಯರು ದುರ್ಯೋಧನನ ಕಡೆ ಬಂದು ನಿಂತಿರ್ತಾರೆ. ದ್ರೋಣಾಚಾರ್ಯರಾದ ತನ್ನ ಭಾವನನ್ನ ಬಿಡಲು ಆಗದೆ ಕೃಪಾಚಾರ್ಯರು ಕೂಡ ಇವರ ಪಕ್ಷಕ್ಕೆ ಬಂದಿರ್ತಾರೆ. ಇನ್ನು ದ್ರೋಣಾಚಾರ್ಯ, ಕೃಪಾಚಾರ್ಯ ಈ ಕಡೆ ಬಂದ ಮೇಲೆ ಭೀಷ್ಮಾಚಾರ್ಯರನ್ನು ಇವರನ್ನ ಬಿಡಲಾಗದೆ ದುರ್ಯೋಧನನ ಕಡೆಗೆ ಬಂದು ನಿಂತಿರ್ತಾರೆ. ಈ ಮೂವರು ಕೌರವರ ಕಡೆಗೆ ಬರಲು ಮುಖ್ಯ ಕಾರಣ ಈ ಅಶ್ವತ್ಥಾಮ. ಹಾಗಿದ್ದು ಅಶ್ವತ್ಥಾಮನನ್ನ ವಿಶಿಷ್ಟರ ಪಟ್ಟಿಯಲ್ಲಿ ಸೇರಿಸುತ್ತಾ ಇದ್ದಾನೆ. ಅಶ್ವತ್ಥಾಮ ಮಹಾಪರಾಕ್ರಮಿ, ಶೂರ. ಆದರೆ ಅವನ ದೌರ್ಬಲ್ಯ ಏನು ಅಂದ್ರೆ ಅವನ ಪರಿಪಕ್ವವಲ್ಲದ ಮನಸ್ಥಿತಿ. ಯಾವಾಗ ಯಾರೊಂದಿಗೆ ಹೇಗೆ ಇರಬೇಕು ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಆತುರ ಪಡುವಂತವನು. ಒಮ್ಮೆ ದ್ವಾರಕ್ಕೆ ಬಂದು ಕೃಷ್ಣನ ಹತ್ತಿರವೇ ನೀನು ಇರೋವರೆಗೂ ಪಾಂಡವರನ್ನ ಕೊಲ್ಲಲು ಸಾಧ್ಯವಿಲ್ಲ, ಅದಕ್ಕೆ ಮೊದಲು ನಿನ್ನನ್ನೇ ಕೊಂದ್ಬಿಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಹೌದಾ, ಹಾಗಾದ್ರೆ ಹೇಗ್ ಕೊಲ್ತೀಯಾ ಅಂತ ಕೃಷ್ಣ ಕೇಳ್ತಾನಂತೆ. ಅಯ್ಯೋ, ನಿನ್ನನ್ನ ಯಾವ ಅಸ್ತ್ರದಿಂದಲೂ ಕೊಲ್ಲಲು ಸಾಧ್ಯ ಇಲ್ಲ ಅಲ್ವಾ, ಅದಕ್ಕೆ ನಿನ್ನ ಸುದರ್ಶನ ಚಕ್ರವನ್ನೇ ಕೊಡು, ಅದರಿಂದನೇ ನಿನ್ನನ್ನ ಕೊಂದು ಬಿಡ್ತೀನಿ ಅಂತ ಹೇಳ್ತಾನಂತೆ ಅಶ್ವತ್ಥಾಮ. ಕೃಷ್ಣ ನಕ್ಕು, ಹೌದಾ, ಹಾಗಾದ್ರೆ ಶಸ್ತ್ರಾಗಾರದಲ್ಲಿ ಇದೆ, ತಗೋ ಅಂತ ಹೇಳ್ದ. ಅಲ್ಲಿಗೆ ಹೋಗಿ ಸುದರ್ಶನ ಚಕ್ರವನ್ನ ಎತ್ಕೊಳಕ್ ಹೋಗ್ತಾನೆ. ಅದನ್ನ ಅಳ್ಳಾಡ್ಸಕ್ಕೂ ಆಗಲ್ವಂತೆ ಅವನ ಹತ್ರ. ಆಮೇಲೆ ಅದನ್ನ ಯಾರಿಗೂ ಕೇಳದೆ ಅಲ್ಲಿಂದ ಓಡ್ ಹೋದ್ನಂತೆ. ಇಂಥ ಒಬ್ಬ ವಿಚಿತ್ರ ವ್ಯಕ್ತಿ. ದ್ರೋಣಾಚಾರ್ಯರು ಯುದ್ಧದಲ್ಲಿ ಮರಣ ಹೊಂದಿದಾಗ ಅದರ ವಿಚಾರ ತಿಳಿಯುತ್ತಿದ್ದಂತೆ ಅವನಿಗೆ ಬಹಳ ಸಿಟ್ಟು ಬರುತ್ತೆ. ಬಂದು ಪಾಂಡವರನ್ನ ಸಾಯಿಸೇ ಬಿಡ್ಬೇಕು ಅಂತ ಯಾವತ್ತೂ ಪ್ರಯೋಗನೇ ಮಾಡಬಾರದಂತಹ ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡ್ಬಿಟ್ಟ ಅಶ್ವತ್ಥಾಮ. ಅದಕ್ಕೆ ಯಾವುದೇ ವಿರುದ್ಧ ಅಸ್ತ್ರ ಇಲ್ಲ, ಅದು ವಿನಾಶದ ತುದಿಯ ಅಸ್ತ್ರ. ಆದರೆ ಇವರ ಕಡೆ ಕೃಷ್ಣ ಇದ್ದಾನಲ್ಲ, ಪಾಂಡವರ ಕೂದಲು ಅಲುಗಾಡಿದ ಹಾಗೆ ಅದರ ಪ್ರಭಾವವನ್ನ ತಣ್ಣಗೆ ಮಾಡಿಬಿಟ್ಟ. ಆಗ ಅಶ್ವತ್ಥಾಮನ್ಗೆ ಬೇಜಾರಾಗಿ ನಾರಾಯಣಾಸ್ತ್ರದಿಂದಲೂ ಪಾಂಡವರಿಗೆ ಏನೂ ಆಗಲ್ಲ ಅಂದ್ಮೇಲೆ ಅವರೊಂದಿಗೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ ಅಂತ ಯುದ್ಧ ಭೂಮಿಯನ್ನೇ ಬಿಟ್ಟು ಹೊರಟ್ಬಿಟ್ಟ. ಆಗ ವೇದವ್ಯಾಸರು ಬಂದು ಅವರನ್ನ ತಡೆದು ಮತ್ತೆ ಯುದ್ಧಕ್ಕೆ ಕಳಿಸಿದ್ರಂತೆ. ಕೊನೆಯಲ್ಲಿ ಹಿಂದೆ ಮುಂದೆ ನೋಡದೆ ಆತರ ಮಾಡಿ ಉಪ ಪಾಂಡವರನ್ನು ಕೂಡ ಕೊಂದಂತ ಮಹಾನುಭಾವ ಅಂತ ಶಾರ್ಟ್ ಟೆಂಪರ್ ಈತ. ಅಶ್ವತ್ಥಾಮ ಅಂತಹ ಫಿಕಲ್ ಮೈಂಡೆಡ್ ಪರ್ಸನಾಲಿಟಿ ಉಳ್ಳವನು. ಸಾಲದ್ದಕ್ಕೆ ದ್ರೋಣಾಚಾರ್ಯ, ಕೃಪಾಚಾರ್ಯ ಹಾಗೂ ಅಶ್ವತ್ಥಾಮ ಈ ಮೂವರು ಬ್ರಾಹ್ಮಣ ಕುಲಕ್ಕೆ ಸೇರಿದವರು. ಯುದ್ಧ ಮಾಡೋದು ಇವರ ಧರ್ಮ ಅಲ್ವೇ ಅಲ್ಲ. ಅದಕ್ಕೂ ಕೂಡ ಇವ್ರನ್ನ ವಿಶಿಷ್ಟ ಅಂತ ಕರೀತಾನೆ ದುರ್ಯೋಧನ.
ದುರ್ಯೋಧನ ತನ್ನ ಇನ್ನೊಬ್ಬ ತಮ್ಮನನ್ನ ವಿಕರ್ಣ, ಅವನನ್ನು ವಿಶಿಷ್ಟ ಅಂತ ಕರೆದಿದ್ದಾನೆ. ವಿಕರ್ಣ ದುರ್ಯೋಧನನ ತಮ್ಮನಾದರೂ ಕೂಡ ಪಾಂಡವರ ಪರವಾಗಿ ವಾದ ಮಾಡಿದವ. ದ್ರೌಪದಿಯ ವಸ್ತ್ರಾಪರಣದ ಸಂದರ್ಭದಲ್ಲಿ ಇದು ತಪ್ಪು ಎಂದು ಸಭೆಯಲ್ಲಿ ವಿದುರನ ಪರವಾಗಿ ನಿಂತವ. ಇವನನ್ನ ನಂಬುವುದು ಸಾಧ್ಯವಿಲ್ಲ. ದುರ್ಯೋಧನನ ಅದಕ್ಕೆ ಇವನನ್ನು ವಿಶಿಷ್ಟ ಅಂತ ಕರೀತಾ ಇದ್ದಾನೆ. ಇನ್ನು ಸೌಮ್ಯದತ್ತಿ ಅಂದ್ರೆ ಭೂರಿಶ್ರವ, ಈತ ಬಹಳ ಪರಾಕ್ರಮಶಾಲಿ. ಈತ ಸತ್ಯಕಿಯನ್ನು ಕೊಲ್ಲುವ ಸಲುವಾಗಿ ಬಂದಿರ್ತಾನೆ ಹೊರತು ಅವನಿಗೆ ಬೇರೆ ಯಾವುದೇ ಉದ್ದೇಶವಿರಲ್ಲ. ಇವನಿಗೆ ಪಾಂಡವರ ಮೇಲೆ ಯಾವುದೇ ದ್ವೇಷ ಇರಲ್ಲ. ಭೀಷ್ಮಾಚಾರ್ಯರ ತಂದೆ ಶಾಂತನು, ಅವರ ತಮ್ಮ ಬಾಕಲೀಕ ಅಂತ, ಅವರ ಮಗ ಸೋಮದತ್ತ. ಸೋಮದತ್ತನ ಮಗನೇ ಈ ಭೂರಿಶ್ರವ. ಭೀಮಸೇನನಿಂದ ಮರಣ ಹೊಂದಬೇಕು ಅಂತಾನೆ ಬಾಕಲೀಕ ಬಂದು ದುರ್ಯೋಧನನ ಪಕ್ಷವನ್ನ ಸೇರ್ಕೊಂಡಿರ್ತಾನೆ. ಅಜ್ಜ ಬಂದು ನಿಂತ ಅಂತನ್ನ ಒಂದೇ ಒಂದು ಕಾರಣಕ್ಕೆ ಭೂರಿಶ್ರವ ಇವನ ಕಡೆಗೆ ಬಂದು ನಿಂತಿರ್ತಾನೆ. ಈಗ ಇದೆಲ್ಲ ದುರ್ಯೋಧನನಿಗೆ ಸ್ಪಷ್ಟವಾಗ್ತಾ ಇದೆ. ಇವರೆಲ್ಲ ನನ್ನ ಕಡೆಯ ನಾಯಕರುಗಳು, ಇವರ ಮನಸ್ಸೆಲ್ಲ ಬೇರೆ ಕಡೆಗೆ ಇದೆ, ಅಥವಾ ಕೆಲವ್ರಿಗೆ ಮನಸ್ಸೇ ಸರಿ ಇಲ್ಲ ಅಂತವ್ರು ಕೂಡ ಇದ್ದಾರೆ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾನು ಏನ್ ಯುದ್ಧ ಮಾಡ್ಲಿ ಅನ್ನೋ ಖೇದ ಆತನನ್ನ ಕಾಡ್ತಾ ಇದೆ. ಇದನ್ನ ಅವನು ಬಾಯಿ ಬಿಟ್ಟು ಕೂಡ ಹೇಳೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಇವ್ರನ್ನೆಲ್ಲ ವಿಶಿಷ್ಟ ಅಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ.